ನಮಸ್ಕಾರ ರೀಪ ಎಲ್ಲರಿಗೂ. ತ್ಯಾಗ ಬಲಿದಾನದ ಹಬ್ಬ ನೋಡ್ರಿ ಬಕ್ರೀದ್. ಜಗತ್ತಿನಾದ್ಯಂತ ಅತಿ ತ್ಯಾಗ ಬಲಿದಾನಗಳ ಹಬ್ಬವಾದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿಯೇ ಒಂದು ತ್ಯಾಗ ಬಲಿದಾನದ ಹಬ್ಬ. ಈ ಹಬ್ಬಕ್ಕೆ ಶಾಂತಿ, ಸಾಮರಸ್ಯ, ಭವ್ಯತೆ ಸಂಕೇತ ಸಾರುವಂಥ, ಇವತ್ತು ಎಲ್ಲರೂ ಒಂದಾಗಿ ಬಾಳುವಂಥ ಈ ಭವ್ಯತೆಯ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತು ಒಂದು ಚಲೋ ಸುದ್ದಿ ತೊಗೊಂಬಂದಿನಿ. ಈ ಬಕ್ರೀದ್ ಹಬ್ಬಕ್ಕೂ ಸಹಿತ ತ್ಯಾಗ ಬಲಿದಾನದ ಮೇಕೆ ಕೊಡ್ತಾರೆ ರೀ. ಆ ಬಲಿ ಕೊಡುವಂಥ ಮೇಕೆಗಳು ಎಷ್ಟು ಕೋಟಿ ರೂಪಾಯಿ ಗಂಟ್ಲೆ ಕೊಟ್ಟು ತೊಗೋತಾರೆ ಅದನ್ನು ತೋರಿಸ್ಬೇಕಿರಲ್ಲ. ಭಾರತದಾಗೂ 18 ಕೋಟಿ 20 ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ಒಂದೊಂದು ಆಡ ಮೇಕೆ ಹೋತ ತೊಗೊಂಬರ್ತಾರಂದ್ರೆ ಇದೆಂಥ ತ್ಯಾಗ ಬಲಿದಾನ ಇರಬೇಕು. ಇವತ್ತು ನಾವು ಒಂದು ಸಣ್ಣ ಮೇಕೆ ತೊಗೊಂಡು ಹೋಗುವಾಗ ಅದನ್ನು ಎಷ್ಟು ಕಡಿಮೆ ರೇಟ್ನಾಗ ಕೊಡ್ತಿ, ಎಷ್ಟು ಮಾಂಸ ಬೀಳ್ತೈತಿ, ಎಷ್ಟು ಇದನ್ನು ಮಾಡ್ತೈತಿ ಅಂತ ವಿಚಾರ ಮಾಡ್ತಾರೆ. ಆದರೆ ಇದು ಮೇಕೆದಿಂದ ಬಲಿದಾನ ಮಾತ್ರ, ಇದು ಬಕ್ರೀದಲ್ಲ. ಬಕ್ರೀದ್ ಯಾವ ತ್ಯಾಗ ಬಲಿದಾನಗಳಾಗಬೇಕು, ತನ್ನ ಮನುಷ್ಯ ಶುದ್ಧ ಇರಬೇಕು, ಅದು ಒಂದು ಬಲಿದಾನ. ಯಾವುದೇ ಅಹಿತಕರ ಘಟನೆ ಮಾಡಬಾರದು, ಅದು ಬಲಿದಾನ. ಯಾರಿಗೂ ಮೋಸ ವಂಚನೆ ಮಾಡಬಾರದು, ಅದು ಬಲಿದಾನ. ಕುರ್ಬಾನಿ ಅಂತಾರ. ಇದು ಇಸ್ಲಾಂ ಧರ್ಮದಲ್ಲಿ ಒಂದು ಕುರ್ಬಾನಿ ಅನ್ನೋ ಶಬ್ದ ಬಂದ ತಕ್ಷಣ ಕುರ್ಬಾನಿ ಅಂದರೆ ತ್ಯಾಗ. ಆ ತ್ಯಾಗದ ಅರ್ಥ ನಾವು ದೈನಂದಿನವಾಗಿ ಇವತ್ತು ಬೆಳಗಿಂದ ಸಾಯಂಕಾಲವರೆಗೆ ಯಾರದೇ ವ್ಯಕ್ತಿಗೆ ನೋವುಂಟು ಮಾಡದೆ, ಯಾರ ಹಕ್ಕನ್ನು ಕಸಿದುಕೊಳ್ಳದೆ, ಯಾರಿಗೆ ನೋವು ಮಾಡಲಾರದಂಥ ಪರಿಸ್ಥಿತಿ ನಿರ್ಮಾಣಗೊಂಡರೆ ಮಾತ್ರ ಅದು ತ್ಯಾಗ ಬಲಿದಾನದ ಹಬ್ಬ. ಈ ತ್ಯಾಗ ಬಲಿದಾನದ ಹಬ್ಬ ಕೇವಲ ಬಲಿ ಕೊಟ್ಟರೆ, ಕೇವಲ ಮೇಕೆ ಆಡುಗಳನ್ನು ಬಲಿ ಕೊಟ್ಟರೆ ಮಾತ್ರ ಇದು ಕುರ್ಬಾನಿ ಅಲ್ಲ. ಕುರ್ಬಾನಿಗೆ ಬಹಳ ವಿಧಿವಿಧಾನಗಳದಾವ್ರಿ. ಇವತ್ತು ನೋಡ್ರಿ, ಬೆಳಗಿಂದ ಸಾಯಂಕಾಲ ತನಕ ವಂಚನೆ, ಸುಳ್ಳು ಹೇಳೋದು, ಮೋಸ, ಘಾತಕ ಚಟುವಟಿಕೆಗಳು ಇವು ತ್ಯಾಗ ಬಲಿದಾನದಾಗ ಬರ್ತಾವ. ಈ ಮೊದಲು ತ್ಯಾಗ ಮಾಡಿದ ತಕ್ಷಣ ಆಮೇಲೆ ನಾನು ಪರಿಶುದ್ಧನಾಗಿದ್ದೀನಿ ಅಲ್ಲ. ಏನು ಹೇಳ್ತಾನ, ನೀನು ಸಾಂಪ್ರತ ಅಲ್ಲಾನ ಕೃಪೆಯಿಂದ ತ್ಯಾಗಿಯಾಗು, ನೀನು ಸರ್ವೋಚ್ಚ ನಾಯಕನಾದಂಥ ನನ್ನ ಹತ್ರ ನೀನು ಕ್ಷಮೆ ಬೇಡಿಕೊಳ್ಳು, ನಿನಗೆ ನಾನು ವರ ಕೊಡ್ತೀನಿ ಅಂತಾನ. ಆದರೆ ನಾನು ಮೊದಲು ಪರಿಶುದ್ಧನಾಗಿರಬೇಕು. ಶುದ್ಧ ಹಸ್ತಿನಿಂದ ಅವನ ಹತ್ರ ಯಾವುದೇ ಅಹಿತಕರ ಘಟನೆ, ಕಹಿ ಘಟನೆ ಮಾಡಲಾರದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಅವನ ಹತ್ರ ಕೈ ಬೇಡಿದರೆ, ಕೈ ಮುಗಿದು ಕೇಳಿದರೆ ಅವನು ಒಪ್ತಾನನ್ನೋದು ಪವಿತ್ರ ಕುರಾನ್ ಹೇಳ್ತೈತ್ರಿ. ಇದು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ, ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಆಗಿದ್ದ ಘಟನೆ ನಾನು ಅನೇಕ ಬಾರಿ ಹೇಳಿದ್ದೀನಿ. ಆ ಘಟನೆ ಹೇಳೋದಕ್ಕಿಂತ ಮುಂಚಿತ ಭಾರತದಲ್ಲಿ 18 ಕೋಟಿ ರೂಪಾಯಿ ಕೊಟ್ಟು ಒಂದು ಮೇಕೆ ತರಿಸ್ತಾನೆ ಅಫ್ಘಾನಿಸ್ತಾನ ಅಂದ್ರೆ ಅವನಿಂಥ ವ್ಯಕ್ತಿ ರೀ. ಆ ಸುದ್ದಿ ತೊಗೊಂಬಂದೇನೆ. ಈ ವಿಡಿಯೋ ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ಸಂಪೂರ್ಣ ವಿಡಿಯೋ ನೋಡ್ರಿ. ನೋಡಿದ ತಕ್ಷಣ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸ್ರಿ. ಭಾರತ ದೇಶದಲ್ಲಿಯೂ 18 ಕೋಟಿ ರೂಪಾಯಿ ಮತ್ತು 8 ಕೋಟಿ ರೂಪಾಯಿ ಕೊಟ್ಟು ಒಂದು ಅಫ್ಘಾನಿಸ್ತಾನ ದೇಶದಿಂದ ಮೇಕೆಯನ್ನು ತರಿಸ್ತಾರ. ಆ ಮಾಂಸದ ತೂಕ ಎಷ್ಟೈತೆ ಅದನ್ನು ಹೇಳ್ತಾನೆ, ಅದನ್ನು ಹೆಂಗೆ ಅದನ್ನು ಮೇಯಿಸಿದಾನ ಅದನ್ನು ಹೇಳ್ತಾನೆ ಕೇಳ್ರಿ. ಮತ್ತು ಅದನ್ನು ತರೋ ಸಲುವಾಗಿ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಸ್ಪೆಷಲ್ ವಿಮಾನ ಮುಖಾಂತರ ಭಾರತಕ್ಕೆ ಬಂದು ಇಳಿತೈತಿ. ಇದು ಒಂದು ತ್ಯಾಗ ಬಲಿದಾನ. ಆವಾಗ ಕೇಳಿದಾಗ ವ್ಯಕ್ತಿಗೆ ಏನು ಹೇಳ್ತಾನೆ, ಇಷ್ಟೊಂದು ತುಟ್ಟಿ ನೀವು ಒಂದು ಮೇಕೆ ತೊಗೊಂಡಿರಿ ಅಂದಾಗ ನಾನು ನನ್ನ ಸಂತೃಪ್ತಿಗೊಳಿಸಬೇಕು, ಈ ಜಗತ್ತಿನ ಜನರಿಗೆ ಸಂತೃಪ್ತಿಗೊಳಿಸುವ ಸಲುವಾಗಿ ಅಲ್ಲ, ಅವನ ಖುಷಿಯೇ ನನ್ನ ಖುಷಿ ಅಂತಾನ ಆ ಬಾಲಿವುಡ್ ನಟ. ಈಗ ನೋಡ್ಕೊತ ಹೋಗ್ರಿ. ಬಕ್ರೀದ್ ಹಬ್ಬಕ್ಕೆ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ 10-20 ಕೋಟಿ ರೂಪಾಯಿ ಆಡು ಖರೀದಿ ಮಾಡಿ ಕುರ್ಬಾನಿ ತ್ಯಾಗ ಬಲಿದಾನದ ಹಬ್ಬ ಆಚರಿಸುತ್ತಾರೆ. ಅವೆಂಥ ಆಡುಗಳು, ಅಷ್ಟು ಕೋಟಿ ರೂಪಾಯಿ ಮಾಂಸ ಎಷ್ಟು ತೂಕ ಇರುತ್ತದೆ, ಕುತೂಹಲವಲ್ಲವೇ? ಹಾಗಾದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಬಕ್ರೀದ್ ಹಬ್ಬ ಜಗತ್ತಿನ ಎಲ್ಲ ಮುಸಲ್ಮಾನರ ತ್ಯಾಗ ಬಲಿದಾನದ ಹಬ್ಬ. ಅದಕ್ಕೆ ಇತಿಹಾಸ ಉಂಟು, ಪವಿತ್ರ ಖುರಾನ್ನಲ್ಲಿ ಉಲ್ಲೇಖವಿದೆ. ಬಕ್ರೀದ್ ಯಾಕೆ ಆಚರಿಸಲಾಗುತ್ತದೆ, ಕುರ್ಬಾನಿ ಬಲಿದಾನ ಎಂದರೆ ಏನು, ನಿಮಗೆಲ್ಲ ಗೊತ್ತಿರುವ ವಿಷಯ ಗೆಳೆಯರೇ. ಈಗಾಗಲೇ ನಾನು ಹೇಳಿದ್ದೀನಿ. ಈಗ ನಾನು ಏನು ಹೇಳಲಿಕ್ಕೆ ಬಂದಿದ್ದೇನೆಂದರೆ, ಈ ಬಲಿದಾನದ ಹಬ್ಬದಂದು ಎಷ್ಟೋ ಆಡು ಕುರಿಗಳನ್ನು ಅಲ್ಲಾಹನ ಪ್ರೀತಿ ಪ್ರಶಂಸೆಗಾಗಿ ಆತನನ್ನು ಒಲಿಸಿಕೊಳ್ಳುವ ಪದ್ಧತಿ. ಇದಕ್ಕೆ ಎಷ್ಟು ಖರ್ಚಾದರೂ ಸರಿ ಇದು ಕುರಿ ತೆಗೆದುಕೊಳ್ಳಲೇಬೇಕು. ಅದಕ್ಕೆ ನಮ್ಮ ದೇಶದಲ್ಲಿ ಅತಿ ದುಬಾರಿ ಬೆಲೆಯ ಮೇಕೆ ಯಾರು ಖರೀದಿ ಮಾಡುತ್ತಾರೆ, ಎಷ್ಟು ಕೋಟಿ ರೂಪಾಯಿ ಕೊಟ್ಟು ಖರೀದಿಸುತ್ತಾರೆ, ಅದನ್ನು ಕೇಳಿದರೆ ದಿಗ್ಭ್ರಮೆ ಆಗುತ್ತದೆ.
ಮೈ ಮೇಲಿನ ರೋಮಗಳು ಸಹಿತ ಎದ್ದು ನಿಂದಿರುತ್ತವೆ. ಏನಪ್ಪ ಇದು ಅಂತೀರಾ? ಹಾಗಾದ್ರೆ ನೋಡ್ರಿ, ಈದುಲ್ ಅಜಾ ಹಬ್ಬ, ಬಕ್ರೀದ್, ಈ ಹಬ್ಬಕ್ಕೆ ನಮ್ಮ ಸ್ಟಾರ್ಗಳು ಅಫ್ಘಾನಿಸ್ತಾನ್, ಪಾಕಿಸ್ತಾನದ ಲಾಹೋರದಿಂದ ಮೇಕೆ ತರಿಸುತ್ತಾರೆ. ಇದರಲ್ಲಿ ಭಾರೀ ಬೆಲೆ ಕೊಟ್ಟು ತರಿಸುವ ಸ್ಟಾರ್ನೆಂದರೆ ಸಲ್ಮಾನ್ ಖಾನ್. ಈ ಮೇಕೆಯ ಬೆಲೆ ಎಷ್ಟು ಗೊತ್ತಾ? 18,02,00,000 ರೂಪಾಯಿ. ಅಬ್ಬಬ್ಬಾ, ಇದೆಂಥ ಬಕರಾರಿಪ, ಇದೆಂಥ ಆಡು. ಇದರ ತೂಕ ಬರೋಬ್ಬರಿ 800 ಕಿಲೋಗಿಂತಲೂ ಹೆಚ್ಚು. ಅದನ್ನು ನೋಡಿದರೆ ಬೆಚ್ಚಿ ಬೀಳುವ ಪ್ರಸಂಗರಿಪ. ಇದಕ್ಕೆ ನೇರವಾಗಿ ಸಲ್ಮಾನ್ ಖಾನ್ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸ್ತಾರೆ, ನಾನು ಅಲ್ಲಾಹನನ್ನು ಮೆಚ್ಚಿಸಲು ಹೃದಯದಿಂದ ಈ ಕುರ್ಬಾನಿ ಬಲಿದಾನ ಮಾಡಿದ್ದೇನೆ. ಇದನ್ನು ನಾನು ಸ್ವಂತ ನನ್ನ ಗಳಿಕೆಯ ಆದಾಯದಿಂದ ಕೊಡುತ್ತೇನೆ. 10-20 ಕೋಟಿ ಸುನ್ನತೆ ಇಬ್ರಾಹಿಂ. ಅದೇ ಇಬ್ರಾಹಿಂ ಅಲೈಹಿಸ್ಸಲಾಮಿಂದ ವಿಷಯ ಕೇಳಿದರೆ ಮೈ ಝುಮ್ ಅನ್ನುತ್ತದೆ. ಇದು ಇಬ್ರಾಹಿಂ ಅಲೈಹಿಸ್ಸಲಾಮ್ಗೆ ಅಲ್ಲಾಹನ ಆಜ್ಞೆ ಆದಾಗ ಏನು ಕುರ್ಬಾನಿ ಆಯಿತೋ ಅದರ ಆದೇಶದಂತೆ ನಾನು ಮಾಡುತ್ತೇನೆ ಅಂತಾನ ಸಲ್ಮಾನ್ ಖಾನ್. ಬೆಲೆ ನನಗೆ ಹೆಚ್ಚಲ್ಲ, ಅಲ್ಲಾಹನ ಪ್ರೀತಿಗಾಗಿ ಬೆಲೆ ಇರುವುದಿಲ್ಲ. ಈಗ ಎರಡನೆಯ ಬಾಲಿವುಡ್ ಬಾದಶಾ ಶಾರೂಖ್ ಖಾನ್ ಪ್ರತಿ ವರ್ಷ ಅಫ್ಘಾನಿಸ್ತಾನದಿಂದ 5 ಕೋಟಿ ರೂಪಾಯಿ ಕೊಟ್ಟು ಒಂದು ಮೇಕೆ ತರಿಸಿ ಬಕ್ರೀದ್ ಆಚರಿಸುತ್ತಾರೆ. ದೃಶ್ಯದಲ್ಲಿ ನೋಡಬಹುದು. 2022ರಲ್ಲಿ ಶಾರೂಖ್ ಖಾನ್ ಖರೀದಿಸಿದ ಮೇಕೆ ದರ 8,04,00,000 ರೂಪಾಯಿ. ಯಪ್ಪ, ಇದೇನಿದು? 1150 kg ತೂಕ, ಜಮುನಾಪಾರಿ ತಳಿ. ಹೇಗಂತೀರಿ? ಮೇಕೆ ಖರೀದಿ ಮಾಡಿರುತ್ತಾರೆ. ಆದರೆ ಇಲ್ಲಿ ಗಮನಾರ್ಹ ಸಂಗತಿ ಏನೆಂದರೆ ಸಲ್ಮಾನ್ ಖಾನ್ ಮೇಕೆ 18 ಕೋಟಿ ರೂಪಾಯಿ, ಶಾರೂಖ್ ಖಾನನ ಮೇಕೆ 8 ಕೋಟಿ ರೂಪಾಯಿ. ಇದು ಭಾರತದಲ್ಲಿಯೇ ಅತಿ ಹೆಚ್ಚಿಗೆ ಹಣ ಕೊಟ್ಟು ಖರೀದಿ ಮಾಡಿ ತ್ಯಾಗ ಬಲಿದಾನದ ಹಬ್ಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಎಲ್ಲರಿಗೂ ಶುಭವಾಗಲಿ. ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ವಿಡಿಯೋವನ್ನು ಕೊನೆ ಮಾಡುತ್ತೇನೆ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ. ಸಂಪೂರ್ಣ ದೃಶ್ಯ ನೋಡ್ರಿ. ಆ ಮೇಕೆ ಹೆಂಗೆ ಜಬರ್ದಸ್ತ್ ಮೇದೈತಿ. ಅಕ್ರೋಟ, ಬದಾಮ, ಕಾಜು ತಿನ್ನಿಸ್ತಾರ, ಅದಕ್ಕೆ ಮೇವು ತಿನ್ನಿಸಂಗಿಲ್ಲ. ಕೋಟಿ ಗಂಟ್ಲೆ ಅದಕ್ಕೆ ಖರ್ಚು ಮಾಡ್ತಾರೆ. ಅದಕ್ಕೆ 18 ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಬರ್ತೈತಿ. ಅದನ್ನು ಖರೀದಿ ಮಾಡಿ ಇವತ್ತು ಭಾರತದಲ್ಲಿ ಅದನ್ನು ಕುರ್ಬಾನಿ ಮಾಡ್ತಾರೆ. ಇಂಥ ಬಾಲಿವುಡ್, ಹಾಲಿವುಡ್ ನಟ ನಟಿಯರು ಅದಾರ ನೋಡ್ರಿ. ಇನ್ನೂ ಇದು ಬೆಳಕಿಗೆ ಬಂದಂಥ ವಿಷಯಗಳು. ಇನ್ನೂ ತೆರೆಯ ಮರೆಯಲ್ಲಿ ಪ್ರಚಾರವಿಲ್ಲದ ವ್ಯಕ್ತಿಗಳು ಆ ಅಲ್ಲಾಹನ ಪ್ರೀತಿಗಾಗಿ ಏನೆಲ್ಲ ತ್ಯಾಗ ಬಲಿದಾನಗಳನ್ನ ಮಾಡ್ತಾರೆ ಅನ್ನೋದು ಆ ಸಂಪೂರ್ಣ ದೃಶ್ಯವನ್ನು ತೋರ್ಸಾಕತ್ತನ್ನು ನೋಡ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಬಕ್ರೀದ್ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಶಾಂತಿ ಸಾಮರಸ್ಯದಿಂದ ಬದುಕೋಣ. ಎಷ್ಟು ದಿವಸ ಇರುವುದೈತ್ರಿ ಈ ಜೀವನದಾಗ? ಈ ಜಗತ್ತಿನ್ಯಾಗ ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ಚಂದಂಗಿ 4 ದಿವಸ ಚಂದಂಗಿ ಸಾಮರಸ್ಯದಿಂದ ಇರುವುದಂದ್ರೆ ಚಲೋ ಅಲ್ರಿ? ಹಂಗಾದ್ರೆ ಖಡಕ್ ಕಾಕ ಮತ್ತೊಂದು ಸುದ್ದಿ ತೊಗೊಂಬರ್ತಾನೆ. ಪರ್ಮಿಷನ್ ಕೊಡ್ತೀರಿ? ನಮಸ್ಕಾರ.